ಈಗಳ ಅಣ್ಣಯ್ಯ ಇನ್ನೊಂದು ಮಾತು ಹೇಳ್ತೀನಿ ಕೇಳ ಇಲ್ಲಿ. ಏನಂತಾರ ಗೊತ್ತೇನಾ? ಊರಿಗೆ ಸಾವುಕಾರ ಮಾತ್ರ ಹೇಳ್ಕೊಳೋದಕ್ಕೇನೆ ಊರವರು ಎಲ್ಲಾರು ಹಿಂಗಂತಾನೆ ಮಾತಾಡ್ತಾರೆ ನಿನ್ ಬಗ್ಗೆ. ಊರಿಗೆ ಮಾತ್ರ ಹೇಳ್ಕೊಳಕ್ ಸಾವುಕಾರ, ಇಬ್ರು ಮಕ್ಳು ಮದ್ವೆ ಮಾಡ್ಲಿಲ್ಲ ಏನಿಲ್ಲ, ದೊಡ್ಡದಾಗಿ ಬೇರೆ ಮಾತಾಡ್ತಾರೆ ನಮ್ ಮುಂದೆ ಅಂತ ಆಡ್ಕೊಂತಾರೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಏನಾದ್ರೂ ಒಂದು ಆಗೋಯ್ತು, ಇವಾಗ ತಪ್ಪಾಗೋಯ್ತು, ಅದನ್ನೇ ದೊಡ್ಡದಾಗಿ ನಾವು ಮಾಡ್ತಾ ಹೋಗ್ತಿದ್ರೆ ಆಗುತ್ತಾ? ಹಿರಿಯವ್ರ ಅಂದ್ಮೇಲೆ ಮಕ್ಳು ಏನೋ ತಪ್ಪು ಮಾಡ್ಕೊಂಡಿದಾರಂತ ಕ್ಷಮಿಸ್ಬೇಕು. ಹ್ಞೂ, ಈಗ ಹಂಗೇನೇನೆ ಮುಂದುವರಿಸ್ಕೊಂಡು ಹೋಗ್ಬಿಟ್ರೆ ಆಗಲ್ಲ ಕಣ ಅಣ್ಣಯ್ಯ, ನನ್ನ ಮಾತು ಕೇಳು. ಹ್ಞೂ, ಅದೇ ದೊಡ್ಡ ಮಾಡ್ತಾ ಹೋಗ್ಬೇಡ, ನೀನು ಆರೋಗ್ಯದ ಕಡೆ ಯೋಚನೆ ಮಾಡು. ಹ್ಞೂ, ಯಾವತ್ತಿದ್ರೂ ಮಗಳು ಆಗ್ಲೇಬೇಕು, ಮಗಳು ಬರಲೇಬೇಕು. ಹ್ಞೂ, ನೀನು ಕೋಪ ಮಾಡ್ಕೋಬೇಡ. ಕೋಪದಲ್ಲಿ ಹಿಂಗೆಲ್ಲ ಮಾತಾಡ್ತಿದ್ಯಾ, ಆಮೇಲೆ ನೊನ್ಕೊಳ್ತಿರ್ತೀಯ, ಮನ್ಸಲ್ಲೇ ಹಂಗೆ ಕಾಡ್ತಿರುತ್ತೆ ನನ್ನ ಮಗಳು ಅಂತ. ಇವೆಲ್ಲ ಬೇಡವೇ ಬೇಡ. ಅದಕ್ಕೆ ಹುಡುಗರು ಹೋಗ್ತಾರೆ, ಅವ್ರಿಗೆ ಹೇಳಿದ್ದೀನಿ. ಅವ್ರು 4 ಜನನು ಹೋಗ್ಬಿಟ್ಟು ದಿಲೀಪ, ರಮೇಶ, ಗಜೇಂದ್ರ, ಕುಮಾರಣ್ಣ ಎಲ್ಲಾರನ್ನು ಹೋಗ್ಬಿಟ್ಟು ಕರ್ಕೊಂಬರ್ತಾರೆ ಅವರು. ಸರಿನಾ? ನೀನು ಆರಾಮಾಗಿರು, ನಾವಿಬ್ರು ಆರಾಮಾಗಿ ಇದ್ಬಿಡೋಣ. ಇಲ್ಲ ಅಂದ್ರೆ ನಿನಗೆ ಇನ್ನೂ ಆಸೆ ಇದ್ರೆ, ಮಗಳು ಮದುವೆ ಮಾಡ್ಬೇಕಿತ್ತು ಅಂತ ಇನ್ನೂ ದೊಡ್ಡದಾಗ ಆಸೆ ಇದ್ರೆ, ಬೇಕಾದ್ರೆ ರಿಸೆಪ್ಷನ್ ಬೀಗ್ ರೂಟ್ ಅನ್ನೋ ಏನಾರ ಮಾಡೋಣ, ಚೆನ್ನಾಗಿ ಇಟ್ಕೊಳ್ಳೋಣ ಕಣ್, ಹೇಳು, ಅದಕ್ಕೇನಂತೆ. ಸೋಮ್ಕಿರ್ಲ ಪಾಪ ನೀನು. ರಿಸೆಪ್ಷನ್ ಬೀಗ್ ರೂಟ ಅಂತೆ ಎಲ್ಲ ಮೋಸ ಮಾಡಿ ಹೋಗಿದ್ದಾರೆ. ತಿರ್ಗಾ ಅವ್ರಿಗೆ ಬೇರೆ ರಿಸೆಪ್ಷನ್ ಬೇರೆ ಮಾಡ್ಕೊಂಡು ಕೂತ್ಕೊಂತೀನಿ ನಾನು. ಏನು ಮಾಡಲ್ಲ ನಾನು. ಬರದಿದ್ರೆ ಪ್ರೀತಿ ಇದ್ರೆ ಬಂದು ಇದ್ದು ಹೋಗ್ಲಿ 1-2 ದಿವಸ. ಅದನ್ನು ಬಿಟ್ಬಿಟ್ಟು ಈಗಳೆಲ್ಲ ಪಾಪ ನೋಡ್ರಪ್ಪ, ಇವಾಗ್ಲೇ ಹೇಳ್ತಿದ್ದೀನಿ, ಅವಳು ಬರೋಳಿಗೆ ನಾನೇನು ಬೇಡ ಅಂತ ಹೇಳಲ್ಲ. ಅವ್ರು ತವ್ರ ಮನೆಗೆ ಬರ್ಲಿ, ಚೆನ್ನಾಗಿದ್ದು ಹೋಗ್ಲಿ. ನೀವೇನೋ ಕರ್ಕೊಂಬರ್ತೀನಂತ ಹೇಳ್ತಿದ್ರ, ಏನೋ ದೊಡ್ಡ ಮನ್ಸು ಮಾಡ್ಬಿಟ್ಟು ನಾನು ಒಪ್ಕೊಳ್ಳೋದಂತ ಒಪ್ಕೊಳ್ತಿದ್ದೀನಿ. ಆದ್ರೆ ನನ್ನ ಮನ್ಸಲ್ಲಿ ಮಾತ್ರ ನಾನಂತೂ ಮಾತಾಡ್ಸಲ್ಲ ಕಣಪ್ಪ. ನನಗೆ ಸಮಾಧಾನ ಆಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ಮಾತಾಡ್ಸಲ್ಲ. ಮತ್ತೆ ಕರ್ಕೊಂಬಂದಾದ್ಮೇಲೆ ಯಾಕೆ ದೊಡ್ಡಪ್ಪ, ಯಾಕೆ ಚಿಕ್ಕಪ್ಪ, ಯಾಕೆ ಮಾತಾಡ್ಸಿಲ್ಲ ಅವಳಿಗೆ, ಮಾತಾಡ್ಸ್ರಿ ಯಾಕಪ್ಪ ಅಂತ ನನಗೆ ಕೇಳಂಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ಕೂಡ ಅವಳಿಗಂತೂ ಬಾಯಿ ತುಂಬ ಮಗಳು ಅಂತ ಮಾತಾಡ್ಸಲ್ಲ. ಸರಿನಾ? ಅವಳು ಮೊನ್ನೆ ಯಾವತ್ತು ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಲು ನೋಡು, ಅವತ್ತೇನೇನೆ ಲಾಸ್ಟ್ ಆಗೋಯ್ತು. ಸರಿನಾ? ನನ್ನ ಮನ್ಸು ಒಡೆದೋಗ್ಬಿಡ್ತು. ನನಗೆ ಇವಾಗ್ಲೂ ನಾನು ಸಹಿಸ್ಕೊಳಕ್ಕಾಗ್ತಿಲ್ಲ ಆ ಮಾತು, ಗೊತ್ತಾ? ಅಷ್ಟೊಂದೆಲ್ಲ ಪ್ರೀತಿ ಸಾಕ್ಬಿಟ್ಟು, ಪ್ರೀತಿ ಮಾಡ್ಕೊಂಡ್ಬಿಟ್ಟು, ಸಾಕಿ ಪ್ರೀತಿಯಾಗಿ ಇಂಥ ಮಾತನಸ್ಕೊಳಕ ನಾನು ಇಷ್ಟೊಂದು ಮುದ್ದಾಗಿ ಕಷ್ಟಪಟ್ಟು ಸಾಕಿದ್ದು? ನೀವೇ ಹೇಳ್ರಪ್ಪ. ಬರೀ ಅವಾಗ ನಾನು ನೋಡ್ತಾನೆ ಇದೀನಿ, ಏನು ಸುಮ್ಕೆ ನೀವೇನ್ ರೇಗಾಡ್ತಾನೆ ಇದೀರಲ್ರಿ ನೀವು? ಏನಂತ ತಪ್ಪು ಮಾಡಿದಾಳೆ? ಏನೋ ಮದುವೆ ಆಗಿದ್ದಾಳೆ ಬಿಡ್ರಿ, ಮಾವನ ಮಗಳಿಗೆ ಹೋಗ್ಬಿಟ್ಟು ಮದುವೆ ಆಗಿದ್ದಾಳೆ ಅಂತ ತಪ್ಪೇನು ಮಾಡಿಲ್ಲ ನನ್ನ ಮಗಳು. ಆ ಹುಡುಗರು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ರು, ನೀವು ಬೇಡ ಬೇಡ ಅಂತ ಯಾಕೆ ಹೇಳ್ತಿದ್ರಾ? ಯಾಕೆ ದಿಲೀಪ ನೀನು ಬೇಡ ಅಂತ ಹೇಳ್ತಿದ್ಯಾ? ನೋಡಮ್ಮ, ನೀನ್ ಏನಾರ ಮಾಡ್ಕೊಳಮ್ಮ, ನೀನ್ ಏನಾರ ಬೈಕ, ನನ್ಗಂತೂ ನಮ್ಮ ಅಪ್ಪಂಗೆ ಅಷ್ಟೊಂದೆಲ್ಲ ಬೇಜಾರು ಮಾಡಿಸಿ ಹೋಗಿದ್ದಾಳ ಅವಳು. ನಾನು ನಮ್ಮಪ್ಪ ಎಷ್ಟೊಂದೆಲ್ಲ ಗೌರವ ಇಟ್ಕೊಂಡಿದ್ಲು ಅವಳ ಮೇಲೆ, ಗೊತ್ತಾ? ನನಗೆ ಸುಳ್ಳು ಹೇಳ್ಬಿಟ್ಟು ಹೋಗಿದ್ದಾಳು ಕಣಮ್ಮ. ಅವತ್ತು ಇಂಟರ್ವ್ಯೂಗೆ ಹೋಗ್ಬೇಕು, ನೀನ್ ಕಾರ್ ಹತ್ತಲ್ಲ, ನೀನ್ ಬರ್ಬೇಡ ನನ್ನ ಜೊತೆ ಅಂತ ಹೇಳ್ಬಿಟ್ಟು ನನಗೆ ಮೋಸ ಮಾಡ್ಬಿಟ್ಟು ಸುಳ್ಳು ಹೇಳಿ ಹೋಗಿದ್ದಾಳೆ. ನನಗೆ ನನ್ನ ಫ್ರೆಂಡ್ಸ್ಗಳ ಮುಂದೆ, ನೆಂಟ್ರಿಸ್ಟ್ಗಳ ಮುಂದೆ, ಜನಗಳ ಮುಂದೆ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ. ಅಷ್ಟೊಂದೆಲ್ಲ ಬೇಜಾರು ಮಾಡಿಸಿದಾಳ ಅವಳು. ತಿರ್ಗಾ ನೀವು ಮನೆ ಕರ್ಕೊಂಬರ್ರಿ ಅಂತ ಹೇಳ್ತಿದ್ದೀರಾ. ಯಾವ್ದೇ ಕಾರಣಕ್ಕೂ ಕರ್ಕೊಂಬರಲ್ಲ ಕಣಮ್ಮ, ನಾನಂತರೂ ಬಿಡಲ್ಲ ಕರ್ಕೊಂಬರೋದಕ್ಕೆ. ನನ್ನ ಮನೆಗೆ ಬರಲೇಬಾರ್ದು ಅವರು, ಅಷ್ಟೇ. ನಮ್ಮ ಅಪ್ಪಂಗೆ ಇಷ್ಟೊಂದೆಲ್ಲ ಅವಮಾನ ಮಾಡಿದಾಳ ಅಂದ್ಮೇಲೆ ಸಾಕು ಆಯ್ತು ಬಿಡು. ಓಹೋ, ಏನ್ ಇವನೇನ್ ತಪ್ಪು ಮಾಡೇ ಇಲ್ಲ, ದೊಡ್ಡದಾಗಿ ಬೇರೆ ಹೇಳ್ತಿದ್ದಾನೆ ಬೇರೆ ಬಂದ್ಬಿಟ್ಟು ಇಲ್ಲಿ. ನೀನು ತಪ್ಪು ಮಾಡಿದಿರಿ, ನೀನು ನಿಮ್ಮ ಅಪ್ಪಂಗೆ ಹೇಳ್ದಂಗೆ ನಮ್ಗೆ ಯಾರಿಗೂ ಹೇಳ್ದಂಗೆ ಮದುವೆ ಮಾಡ್ಕೊಂಡ್ ಬಂದಿರೋದೇ ಕಣ್ ಹೇಳು. ದೊಡ್ಡದಾಗಿ ಬೇರೆ ಇವಾಗ ಬೇರೆ ನನ್ನ ಮುಂದೆ ಮಾತಾಡಕ್ ಬರ್ಬೇಡ ನೀನು. ಓಹೋ, ಏನು ಯಾರಿಗೂ ಏನು ಗೊತ್ತಿಲ್ದಂಗೆ ನನಗ್ ಬೇರೆ ದಬಾಸಕ್ ಬೇರೆ ಬರ್ತಿದ್ದಾನೆ. ಈಗಲ್ಲ ನೀನ್ ಏನಾರ ಮಾಡ್ಕ, ಎಷ್ಟಾದ್ರೂ ಮಾತಾಡ್ಕ, ನಾನಂತೂ ಒಪ್ಪಲ್ಲ ಕಣ. ನನ್ನ ಮಗಳಿಗೆ ನಾನು ಮನೆ ಕರ್ಕೊಂಡ್ ಬರೋಳೆ ಕಣ. ಕರ್ಕೊಂಡ್ ಬಂದೇ ಬರ್ತೀನಿ ಕಣ ನಾನು. ಯಾರು ಏನ್ ಹೇಳಿದ್ರು ನಾನು ಮಾತೇ ಕೇಳಲ್ಲ, ತಲೆನೂ ಕೆಡಿಸ್ಕೊಳಲ್ಲ. ನೀವ್ ಅಪ್ಪ ಮಗ ಎಷ್ಟಾದ್ರೂ ಬೈಕಳ್ರಿ, ನನಗೆ ಎಷ್ಟಾದ್ರೂ ಕೋಪ ಮಾಡ್ಕೊಂಡ್ಬಿಡ್ರಿ, ಕಡೆಗೆ ನನ್ನ ಮನೆಯಿಂದ ಹೋಗದೇ ಆಗ್ಬಿಡ್ಲಿ, ನನ್ನ ತವ್ರ ಮನೆಗೆ ವಾಪಸ್ಸು. ನಾನು ಮಾತ್ರ ನನ್ನ ಮಗಳಿಗೆ ನನ್ನ ಮನೆ ಕರ್ಕೊಂಡ್ ಬಂದೇ ಬರ್ತೀನಿ. ಅದ್ ಯಾರು ಏನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ರಿ. ಏಯ್ ಸುಮ್ಮಕ್ ನಿಂತ್ಕಳೆ ನೀನು. ಎಲ್ಲ ನಿಂದೆ ಕಣೆ ಇವೆಲ್ಲ ಪಿತೂರಿ, ನನಗ್ ಚೆನ್ನಾಗ್ ಗೊತ್ತೈತೆ. ನಿಂದು ನಿನ್ ತಮ್ಮಂದು ಎಲ್ಲ ಕುತಂತ್ರ ಅಂತ ನನಗ್ ಬಹಳ ಚೆನ್ನಾಗ್ ಗೊತ್ತೈತೆ ಮೊದ್ಲಿಂದಾನು. ನನ್ನ ಮಗಳಿಗೆ ಇಲ್ದವೆಲ್ಲ ತಲೆಗೆ ತುಂಬಿ 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 ಹಿಂಗೆಲ್ಲ ಮಾಡಿದಿರಂತಾನು ನನಗ್ ಚೆನ್ನಾಗ್ ಗೊತ್ತೈತೆ. ಹೇಳ್ದಂಗೆ ಕೇಳ್ದಂಗೆ ನೀನು ನಿಮ್ ತವ್ರ ಮನೆಗೆ ಹೋಗ್ಬಿಟ್ಟು ನನ್ನ ಮಗಳಿಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬಂದಿರೋದು ನನಗ್ ಚೆನ್ನಾಗ್ ಗೊತ್ತೈತೆ. ಅಳಿಯಂದ್ರು ಮಗಳು ಅಂತ ಎಲ್ಲ ಮಾತಾಡ್ಸ್ಕೊಂಡ್ ಬಂದಿರೋದು, ಅವ್ರ ಮಂತಾವೆಲ್ಲ ಹೋಗಿರೋದು. ಇವೆಲ್ಲ ನನಗೆ ವಿಷಯಗಳು ಗೊತ್ತಿಲ್ಲ ಅನ್ಕಡಿದ್ಯಾ ನೀನು? ನನ್ನ ಮುಂದೆ ದಬಾಸಕ್ ಬರ್ತೀಯ? ಹೇಳ್ದಂಗೆ ಕೇಳ್ದಂಗೆ ಹೆಂಗೆ ಓದೆ ನೀನು? ನಿನ್ ತಮ್ಮನ ಮಂತವ ನನಗೆ ಹೇಳ್ದಂಗೆ ಕೇಳ್ದಂಗೆ ಹೆಂಗ್ ಓದೆ ಅಂತ ನೀನು? ನಾನು ಹೋಗ್ಬಾರ್ದು ಅಂತ ಎಲ್ಲಾರ್ಗು ಹೇಳಿದ್ದೆ ತಾನೆ? ಹೆಂಗೆ ಓದೆ ನೀನು? ಸುಳ್ಳು ಹೇಳ್ಬಿಟ್ಟು ನಾನು ತೋಡ್ತಾ ಹೋದಾಗ ಹೋಗಿಲ್ವಾ ನೀನು? ಹೇಳು. ಅಯ್ಯೋ ದೇವ್ರೆ, ಇದೊಳ್ಳೆ ಕಥೆ ಆಗೋಯ್ತಲ್ಲಪ್ಪ. ನಾನು ನನ್ನ ಮಗಳಿಗೆ ನೋಡಕ್ ಹೋಗಿದ್ ವಿಚಾರನ ಯಾರು ಹೇಳ್ಬಿಟ್ರಪ್ಪ? ಯಾರು ಹೇಳಿರ್ಬೇಕು?
ಇವ್ರುನು ಇರಲ್ಲ, ದಿಲೀಪನೂ ಇರಲ್ಲ, ಮತ್ತಿನ್ಯಾರು ಹೇಳಿರ್ಬೇಕು? ನಾನು ಅವ್ರ ಮಂತ ಹೋಗಿದ್ ವಿಚಾರ ಯಾರೋ ನೋಡಿರ್ತಾರ. ನಮ್ಮೂರವ್ರು ಏನ್ ಸಾಮಾನ್ಯದವ್ರ? ನಮ್ಮೂರವ್ರು ಎಲ್ಲ ಅದು ಇದು ಕೇಳಿಸ್ಕೊಂಡು ಅಲ್ಲಿ ಇಲ್ಲಿ ಹೋಗೋದೆಲ್ಲ ನೋಡ್ಬಿಟ್ಟು ಹೇಳೋದ್ ಮಾತ್ರ ಬಲು ಚೆನ್ನಾಗಿ ಮಾಡ್ತಾರೆ. ಇಂಥ ಕೆಲ್ಸಗಳು ಮಾತ್ರ ಒಬ್ರಿಗೊಬ್ರಿಗೆ ಜಗಳ ಮಾಡ್ಸೋದು ತಂದಾಕ ಬುದ್ಧಿ ಮಾತ್ರ ಬಲು ಚೆನ್ನಾಗಿ ಮಾಡ್ತಾರೆ. ಅಲ್ಲ ಕಣಮ್ಮ, ಅಲ್ಲ ಯಾಕಮ್ಮ ಹೋಗಿದ್ದೆ ನೀನು? ಅದ್ರಲ್ಲೂ ಕಷ್ಟ ಸುಖಕ್ಕೆ ನಾನು ಹಾಕ್ತೀನಿ ನಿಮ್ಗೆ. ಎಲ್ಲದನ್ನು ಏನ್ ಬೇಕಂದ್ರೂ ಕೇಳ್ರಿ, ಪ್ರತಿಯೊಂದನ್ನು ನಾನು ಕೊಡ್ತಿರ್ತೀನಿ, ಏನ್ರ ಬಗ್ಗೆ ನೀವು ಯೋಚನೆ ಮಾಡಬೇಡ್ರಿ ಅಂತ ಹೇಳ್ತಿದ್ಯಲ್ಲ, ನೀನ್ ಮಾಡೋದು ಸರಿನಾ? ಅಲ್ಲ ಕಣಮ್ಮ, ಇಲ್ಲಿಂದ ಯಾಕೆ ತಗೊಂಡೋಗಿ ಅವ್ರಿಗೆ ಕೊಡ್ತೀಯ? ಅಲ್ಲ ಈ ಮದುವೆ ಮಾಡ್ಕೊಂಡಿದ್ದಂತ ನನ್ನ ತಂಗಿಗೆ ಚೆನ್ನಾಗಿ ಸಾಕಣ್ತೀನಂತ ಕಷ್ಟಪಟ್ಟು ಸಾಕ್ಲಿ ಬಿಡಮ್ಮ. ಕಷ್ಟ ಪಡ್ಬೇಕು, ಅವಾಗ್ಲೇನೆ ಬೆಲೆ ಗೊತ್ತಾಗೋದು. ತಂದೆ ತಾಯಿಗಳು ಬೆಲೆ, ಅತ್ತೆ ಮಾವನ ಬೆಲೆ ಯಾವಾಗ ಗೊತ್ತಾಗುತ್ತಂದ್ರೆ ಕಷ್ಟಪಟ್ಟವಾಗ್ಲೇ ಗೊತ್ತಾಗೋದು. ನಾವಂತೂ ನೋಡಮ್ಮ, ನೀನ್ ಏನಾದ್ರೂ ಮಾಡ್ಕ, ನನ್ಗಂತೂ ಇಷ್ಟ ಇಲ್ಲ ಕಣಮ್ಮ ಅವ್ರಿಗೆ ಮನೆಗೆ ಮಾತ್ರ ಕರ್ಕೊಂಬರೋದಕ್ಕೆ ಅಷ್ಟೇ. ನಮ್ಮ ಅಪ್ಪಂಗೆ ಊರಲ್ಲೆಲ್ಲ ಯಾರ ಮುಂದೆ ತಲೆ ಎತ್ಕೊಂಡು ತಿರ್ಗಾರಬಾರ್ದು, ಹಂಗ್ ಮಾಡ್ಬಿಟ್ಟಿದ್ದಾರೆ ಎಲ್ಲಾರು ಸೇರ್ಕೊಂಡ್ಬಿಟ್ಟು. ಅಷ್ಟೊಂದೆಲ್ಲ ನಮ್ಗೆ ಮೋಸ ಮಾಡಿದ್ದಾರೆ, ಬೇಜಾರು ಮಾಡಿಸಿದ್ದಾರೆ. ಕದ್ದು ನಮ್ಮ ತೋಟದಲ್ಲೇ ಕಾಯಿ ಅಂತೆ, ಮೊಟ್ಟೆಗಳಂತೆ, ಕೋಳಿ ಫಾರಮಲ್ಲಿ ಅದು ಇದು ಎತ್ಕೊಂಡೋಗಿ ಮಾರೋದು, ಇವೆಲ್ಲ ಮಾಡಿದ್ರು ಕೂಡ ನನ್ನ ಮೇಲೇನೆ ಅನ್ಯಾಯವಾಗಿ, ನನ್ನ ಮೇಲೇನೆ ಎಲ್ಲ ದೂರು ಇದು ಮಾಡಿಬಿಟ್ಟಿದ್ರು. ನನಗೆ ಕಳ್ಳ ಅನ್ನಂಗೆ ಮಾಡಿಸ್ಬಿಟ್ಟಿದ್ರು ನಿಮ್ಮ ಅಣ್ಣ, ಸ್ವಂತ ತಂಗಿ ಮಗಂಗೇನೆ ಅವ್ರ ಸ್ವಾರ್ಥಕ್ಕೋಸ್ಕರ. ಆದ್ರೂ ನೀನು ನಮ್ಮಣ್ಣ ಅಂತ ತಿರ್ಗಾ ಅವರಿಂದೇನೆ ಹೋಗ್ತಿರ್ತೀಯ, ಅವ್ರ ಜೊತೆನೆ ಚೆನ್ನಾಗಿರ್ತೀಯ. ನನ್ಗಂತೂ ನೋಡಮ್ಮ, ಅವ್ರ ಜೊತೆ ಸಂಬಂಧ ಬೆಳೆಸೋದಕ್ಕಾಗ್ಲಿ, ಅವ್ರಿಗೆ ಮಾತಾಡ್ಸೋಕ್ಕಾಗ್ಲಿ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ವೇ ಇಲ್ಲ ಕಣಮ್ಮ. ಇಷ್ಟ ಇಲ್ಲ, ಇವಾಗ್ಲೂ ಇಲ್ಲ, ಮುಂದೇನೂ ಇಲ್ಲ ಕಣಮ್ಮ. ಅಪ್ಪೋ ನಾವು ಹೋಗ್ಬಿಟ್ಟು ಚಂದು ಕರ್ಕೊಂಬರೋಣ ಅಂತ ಇಲ್ಲಿ ಬಂದ್ರೆ ಇವರು ಎಲ್ಲಾರು ಜಗಳ ಆಡ್ತಿದಾರಲ್ಲಪ್ಪ. ನಾವು ಯಾಕಾದ್ರೂ ಬಂದು ಅನಿಸ್ಬಿಟ್ಟೈತಿ ಈಗ. ನೋಡ್ರಿ, ಬಂದ್ಬಿಟ್ಟು ನಾವೇನೋ ವಿಚಾರ ಮಾತಾಡಕ್ ಬಂದ್ರೆ ಸುಮ್ಮನೆ ಅನ್ಯಾಯವಾಗಿ ಇವರೆಲ್ಲ ಜಗಳ ಹಾಕಂಗ ಆಯ್ತು. ಇವಾಗ ಬಂದ್ಬಿಟ್ಟು ಏನಪ್ಪ ಮಾಡೋದು ಇವಾಗ? ಅಪ್ಪೋ ನೀನೇ ಒಂದ್ ಸ್ವಲ್ಪ ಹೇಳ್ಬಿಟ್ಟು ಸಮಾಧಾನ ಮಾಡಪ್ಪ, ಇಲ್ಲಾಂದ್ರೆ ಇನ್ನೂ ದೊಡ್ಡಪ್ಪ ಇನ್ನೂ ರೇಗಾಡ್ತಾರೆ, ದಿಲೀಪಣಗೂ ಇನ್ನೂ ಬೇಜಾರಾಗುತ್ತೆ, ಇನ್ನೂ ರೇಗಾಡ್ತಾರೆ. ಈಗಲ್ಲ ಪಾಪ, ನನ್ಗೆ ನೋಡು, ನನ್ನ ಮಗಳಿಗೆ ಮನೆ ಕರ್ಕೊಂಬಂದ್ರೆ ಸರಿ ಐತೆ. ನೀನ್ ನನ್ನ ಮಗಳಿಗೆ ಏನಾದ್ರು ಮನೆ ಕರ್ಕೊಂಬರಿಲ್ಲ ಅಂದ್ರೆ ನನ್ನ ಮಗಳಿಗೂ ನನ್ನ ಅಳಿಯಂಗೂ ನೋಡು, ನಾನು ಮಾತ್ರ ಇನ್ನೊಂದು ಅರ್ಧ ಗಂಟೆಲಿ ಮನೆ ಬಿಟ್ಟು ಹೋಗ್ತೀನಿ. ನಾನೇ ಹೋಗ್ತೀನಿ ನನ್ನ ಮಗಳ ತವ. ನೀನು ನಿಮ್ಮ ಅಪ್ಪ ನೀನ್ ಹೆಂಡತಿ ಚೆನ್ನಾಗಿದ್ಬಿಡ್ರಿ, ಸರಿನಾ? ನೆಮ್ಮದಿಯಾಗಿ ಖುಷಿಯಾಗಿ ಇದ್ಬಿಡ್ರಿ. ನಾನು ಹೋಗ್ಬಿಡ್ತೀನಿ, ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ. ನಿಮ್ಮಿಂದ ನಿಮ್ಮ ಅಪ್ಪನ ಬೈದಿಂದ ನಿನ್ನ ಬೈದಿಂದ ನಾನು ನನ್ನ ಮಗಳಿಗೆ ಮಾತಾಡಿಸಬಾರ್ದು, ನಮ್ಮ ಅಣ್ಣ ತಮ್ಮದ್ರುಗಳಿಗೆ ಯಾರಿಗೂ ಮಾತಾಡಿಸ್ದಂಗೆ ಎಷ್ಟು ದಿವಸ ಅಂತ ಹಂಗೆ ಇರೋಣ. ನನ್ನ ಕೈಲಂತೂ ಇರಕ್ಕಾಗಲ್ಲ ಕಣ. ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಕಿರಲ್ಲ ಅಂದ್ರೆ ಇರಲ್ಲ ಅಷ್ಟೇ. ಕರ್ಕೊಂಡ್ ಬರ್ಲೇಬೇಕು, ನಾನೇ ಕರ್ಕೊಂಡ್ ಬರ್ತೀನಿ. ಹೋಗಿ ಇವಾಗ. ನೋಡಪ್ಪ ಅವ್ರೇನಾದ್ರೂ ನಮ್ಮ ಮನೆ ಒಳಗಡೆ ಬಂದ್ರು ಅಂದ್ರೆ ನನ್ನ ತಂಗಿ ಬೇಕಾದ್ರೆ ಬರ್ಲಿ ಒಂದ್ ಪಕ್ಷ ಮನೇಲಿ, ನನ್ಗೇನು ಬೇಜಾರಿಲ್ಲ. ಏನಾದ್ರೂ ನನ್ನ ಮಾವನ ಮಗ ಅವನು ಗಿರೀಶಂಗ್ ಏನಾದ್ರು ಮನೆಗೇನಾದ್ರು ಬಿಟ್ಕೊಂಡ್ರು ಅಂದ್ರೆ ಇವರು, ನಾನು ಮಾತ್ರ ಒಂದ್ 10 ನಿಮಿಷನೂ ನನ್ನ ಮನೆ ಒಳಗಡೆ ಇರದೇ ಇರಲ್ಲ ಕಣಪ್ಪ. ನಾನು ಯಾವ್ದೇ ಕಾರಣಕ್ಕೂ ಬರೋದು ಇಲ್ಲ ಕಣಪ್ಪ. ನಾನು ಬೇರೆ ಕಡೆ ಮನೆ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತೀವಿ, ತೋಟದ ಮನೇಲೆಲ್ಲಾದ್ರೂ. ನಿಮ್ ಪಾಡಿಗೆ ನೀವು ಇದ್ಬಿಡ್ರಪ್ಪ ಅಷ್ಟೇ. ನೀನೇ ಏನ್ ಮಾಡ್ತೀಯ ಅಂತ ಡಿಸೈಡ್ ಮಾಡಪ್ಪ. ಇದೊಳ್ಳೆ ಕತೆ ಆಗೋತಲ್ಲಪ್ಪ, ಒಬ್ರಿಂದ ಒಬ್ರ ಮೇಲೆ ಒಬ್ರು ಕೋಪ ಮಾಡ್ಕೊಳ್ತಿದಾರಲ್ಲಿ ಇವರು. ಯಾರಿಗೂ ಸಮಾಧಾನ ನನ್ಗೆ ಇಲ್ವಲ್ಲ, ಏನ್ ಮಾಡೋದು ಇವಾಗ? ಏನ್ ಹೇಳೋದು? ಸಮಾಧಾನ ಯಾರಿಗೆ ಮಾಡೋದು? ಏನ ಅತ್ಲಾಗಿ ಒಬ್ರ ಮೇಲೆ ಒಬ್ರಿಗೆ ಕೋಪ ಬರ್ತೈತೆ ಇವರಿಗೆ. ದೊಡಪ್ಪ ಈಗ ಏನ್ ಮಾಡೋದು ದೊಡಪ್ಪ? ಲೈ ಪಾಪ ದಿಲೀಪ, ನೀನ್ ಯಾಕಲ್ಲ ಹೋಗ್ತೀಯಾ? ನೀನ್ ನನ್ನ ಮಾತು ಕೇಳ್ಕೊಂಡ್ಬಿಟ್ಟು ಅಪ್ಪ ಏನ್ ಹೇಳತ್ತು ಹಂಗೆ ಕಷ್ಟಪಟ್ಬಿಟ್ಟು ನೀನ್ ದುಡಿತಿರೋ ನೀನು. ನೀನಿಲ್ಲ ಅಂದ್ರೆ ನೀನ್ ನನ್ನ ಮಗ, ನಿನ್ಗೆ ಎಲ್ಲಾದ್ರಲ್ಲೂ ಅಕ್ಕೈತೆ. ಪ್ರತಿ ಒಂದ್ರೂ ಕಷ್ಟಪಟ್ಟು ದುಡಿತೀಯಾ, ಚೆನ್ನಾಗಿರ್ತೀಯ. ಬೇರೆಯವ್ರಿಗೋಸ್ಕರ ನೀನ್ ಯಾಕಲ ಮನೆ ಬಿಟ್ಟು ಹೋಗ್ತೀಯಾ? ನಿನ್ಗೆಲ್ಲ ಅಂತ ಆಗೈತೆ. ಇನ್ನೊಂದ್ ದಿವಸ ಬಿಡ್ತು ಅನ್ನೋ ಮನೆ ಬಿಟ್ಟು ಹೋಗ್ತೀನಿ ಅಪ್ಪ ನಾನು ಹಂಗೆ ಹಿಂಗೆ ಅಂತ ಹೇಳೋ ವಿಚಾರನ ಮೊದ್ಲು ಬಾಯಿಂದ ತೆಗೆದು ಬಿಡ್ಬೇಕು ನೀನು. ಮನ್ಸಿಂದಾನು ತೆಗೆದು ಬಿಡ್ಬೇಕು. ಇವೆಲ್ಲ ಮಾತಾಡ್ಬೇಡ ನೀನು, ಸರಿನಾ? ನಾನಿದೀನ್ ಕಣ ನಿನ್ ಜೊತೆ. ಲೇ ಪಾಪ ದಿಲೀಪ, ಸುಮ್ಕಿರೋ ನೀನು, ಜಾಸ್ತಿ ಮಾತಾಡ್ಬೇಡ ನೀನು. ಅದೇ ಹಾಕಲ್ಲ ಅವ್ರಿಬ್ರು ಗಂಡ ಹೆಂಡತಿ ಇಬ್ರು ಮಾತಾಡ್ತಿರೋ ಮಧ್ಯದಲ್ಲಿ ನೀನ್ ಯಾಕಲ ಹೋಗ್ತೀಯ? ಸುಮ್ಮಕ್ ನಿನ್ಕಳ್ಳ ಒಂದ್ ಗಳಿಗೆ. ನಾನು ಅವಾಗ್ಲಿ ನಾನು ನೋಡ್ತಿದ್ದೀನಿ, ದೊಡ್ಡದಾಗಿ ಬೇರೆ ಮಾತಾಡ್ತಿದ್ದೀನಿ. ಎಲ್ಲೆಲ್ಲ ಹೋಗ್ತೀಯ ನೀನು? ದೊಡ್ಡವ್ರು ಹೇಳೋದು ಮಾತು ಕೇಳಬೇಕು ಅಂದ್ರಿಟ್ಟು ಸುಮ್ಕಿರ್ಲ ಪಾಪ. ಕೋಪದಲ್ಲಿ ಹಂಗೆಲ್ಲ ಮಾತಾಡ್ಬಾರ್ದ ಕಣ ದಿಲೀಪ, ನಿನಗೆ ಗೊತ್ತಾಗಲ್ವಲ್ಲ. ಅಣಿಯ ನನ್ನ ಮಾತು ಕೇಳುವ. ಈಗ ಒಂದ್ ಕೆಲಸ ಮಾಡೋಣ. ಈಗ ನೀನು ಹಂಗೇನೆ ಹಿಂಗೆ ಬಿಟ್ಕೊಂತ ಹೋದ್ರೆ ಆಗಲ್ಲ ಅಣಿಯ. ಈಗ ಆಡ್ಕೊಂಡವ್ರಿಗೆ ದಾರಿ ಆಗ್ಬಿಡುತ್ತೆ. ಈ ಮಕ್ಳುಗಳಿಗೆ ಗೊತ್ತಾಗಲ್ಲ ಇವ್ರು ದಿಲೀಪಂಗೆ ಏನ್ಗೂನು. ಅದಕ್ಕೆ ನೀವು ಸುಮ್ಕಿರಿ. ನೀವು ನಾನು ಮಾತಾಡ್ತೀನಿ, ನೀವು ಮಧ್ಯದಲ್ಲಿ ಮಾತಾಡಕ್ ಬರ್ಬೇಡ್ರಿ, ಸರಿನಾ? ಅಣಿಯ ನೀನು ಬೇಜಾರಂತೂ ಮಾಡ್ಕೊಳ್ಳೇಬೇಡ ಕಣ. ಆಯ್ತು, ಇದು ಈಗ ನೀವು ಮಾತಾಡ್ಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಮಾತಾಡ್ಸ್ಬೇಡ. ಬೇಕಾದ್ರೆ ದಿಲೀಪನೂ ಮಾತಾಡ್ಸ್ಬೇಡ್ರಿ. ನಾವು ಹೋಗ್ಬಿಟ್ಟು ಕರ್ಕೊಂಬರ್ತೀವಿ, ಸಮಾಧಾನದಿಂದ ಕೂರಿಸ್ಬಿಟ್ಟು 1-2 ದಿವಸ ಉಳ್ಕೊಂಡು ಹೋಗ್ಲಿ, ಬರ್ತಿರ್ಲಿ ಹೋಗ್ತಿರ್ಲಿ ತವ್ರ ಮನೆ ಅಂತ ಅವಳಿಗೂ ಆಸೆ ಇರುತ್ತೆ. ಮಕ್ಕಳು
ನಾನು ನೊನ್ಕೋಬಾರ್ದು ಕಣೋ ಅಣ್ಣಯ್ಯ. ಏನೋ ತಪ್ಪು ಮಾಡಿದಾಳೆ, ಯಾರು ತಪ್ಪು ಮಾಡದೇ ಇರೋದೇನು ಮಾಡಿಲ್ಲ, ಸರಿನಾ? ಆಡ್ಕೊಳ್ತಾರೆ, ಕರ್ಕೊಂಬರಿಲ್ಲ ಅಂದ್ರೆ ಜನಗಳು ನಗಾಡ್ತಾರೆ. ಸಾವುಕಾರ ನೋಡ್ರಿ ಅವಳ ಮಗಳಿಗೂ ಅಳಿಯಂಗೂ ಬಿಟ್ಬಿಟ್ರು, ಕರ್ಕೊಂಬರ್ತಿಲ್ಲ ಏನಿಲ್ಲ ಅಂತ ಏನೋ ಒಂಥರ ಇದ್ ಮಾಡ್ಕೊಳ್ತಾರೆ. ಒಟ್ಟಿಗೆ ಚೆನ್ನಾಗಿರೋಣ, ಸುಮ್ಕಿರೋ ಅಣ್ಣಯ್ಯ, ಹಿಂಗ್ ಆಡ್ಬೇಡ. ಏನಪ್ಪ ಅತ್ಲಾಗಿ ರಂಗಪ್ಪ, ಏನ ಅತ್ಲಾಗ ಮಾಡ್ಕೊ ಹೋಗ ಅತ್ಲಾಗಿ, ಹೋಗ್ ಕರ್ಕೊಂಬರ್ರಿ ಅತ್ಲಾಗಿ. ಈಗಳಲ್ಲ ಪಾಪ ರಂಗಪ್ಪ, ಇನ್ನೊಂದ್ ಮಾತು ಹೇಳ್ತೀನಿ ನೋಡು. ನನ್ನ ಮಗ್ಳು ಅಳಿಯ ಬರ್ಲಿ ಬೇಡ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅವ್ನು ನನ್ನ ಬಾಮೈದ ಮಾತ್ರ ನನ್ನ ಮನೆ ಹೊಸ್ಲು ಕೂಡ ದಾಟಬಾರ್ದು. ಅವನು ಕೂಡ್ದು ಅವನು ನನ್ನ ಮನೆ ಹತ್ರ. ಅವ್ನು ಬರೋಷ್ಟು ಬಂದು 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 ಇಲ್ದವೆಲ್ಲ ನನಗ್ ತಲೆಗೆ ತುಂಬಿ 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 ಎಷ್ಟು ಹೆಂಗ್ ನೆಮ್ಸ್ಬಿಟ್ಟಿದ್ದ ಅಂದ್ರೆ ಬಾಬಾ ಬಾಬಾ ಅನ್ಕೊಂಡ್ಬಿಟ್ಟು ಇಲ್ದವೆಲ್ಲ ಹೇಳೋದು, ಸುಳ್ಳು ಹೇಳೋದು. ನಿಮ್ ತಮ್ಮ ಹಂಗೆ, ನಿಮ್ಮ ಈ ಚಿಕ್ಕ ತಮ್ಮ ಹಂಗೆ, ಬೋರಣ್ಣ ಹಂಗೆ, ನಿಮ್ ತಮ್ಮನ ಮಕ್ಳುಗಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ತಮ್ಮಂದ್ರುಗಳಲ್ಲಿ ಇಲ್ದವೆಲ್ಲ ತುಂಬಿ ತುಂಬಿ ಜಗಳ ಹಾಕ್ಸ್ಬಿಟ್ಟು ಚೆನ್ನಾಗಿ ನನ್ನ ತೋಟದಲ್ಲಿ ಎಲ್ಲಾದ್ರೂ ಎಲ್ಲ ಮಾರ್ಕೊಂಡು ತಿನ್ಬಿಟ್ಟ ಇವನು ತಮ್ಮ ಇವನು. ನೋಡ್ರಿ, ನಾನ್ ಸುಮ್ಕೆ ಇದೀನಂತ ನೀವು ಸುಮ್ನೆ ನನ್ನ ತಮ್ಮನ ಮೇಲೆ ಏನೇನೋ ಅಪಪ್ರಚಾರ ಮಾಡ್ಬೇಡ್ರಿ. ನನ್ ತಮ್ಮ ಅಂತ ಕೆಲಸ ಏನ್ ಯಾವತ್ತೂ ಏನು ಮಾಡಕ್ ಹೋಗಿಲ್ಲ. ಯಾರೋ ಒಬ್ರು ಕಾಯಿ ಎತ್ಕೊಂಡು ಹೋಗಿರೋದಕ್ಕೆ, ಆ ಲೆಕ್ಕಾಚಾರಿ ಮಾಡಿರೋ ಕೆಲ್ಸಕ್ಕೆ ನನ್ ತಮ್ಮನ ಮೇಲೆ ದೂರ ಮಾಡ್ಬಿಟ್ಟು ನೀವು ಇಲ್ದವೆಲ್ಲ ಏನೇನೋ ಹೇಳ್ಬಿಟ್ಟು ಆಡ್ಕೊಳೋ ರೀತಿ ಮಾಡ್ಬೇಡ್ರಿ ನೀವು. ನನ್ ತಮ್ಮ ಅಂತ ಕೆಲಸ ಏನು ಮಾಡಿಲ್ಲ. ಅವ್ನಿಗೇನ್ರಿ ಅಂತದ್ ಕಡಿಮೆ ಆಗೈತೆ? ಅವ್ನ ಇನ್ನೂ ಚೆನ್ನಾಗಿದೆ ಅನ್ಕಂಡ್ರಿ. ನಿಮ್ ತೋಟ, ಹೊಲ, ಗದ್ದೆ, ಕೋಳಿ ಫಾರಮ್ಮು, ಕುರಿ ಫಾರಮ್ಮು ಇವೆಲ್ಲಾದ್ರೂ ಇಂಪ್ರೂವ್ ಆಗ್ಬೇಕಾದ್ರೆ ನನ್ ತಮ್ಮನೇ ಕಣ್ರಿ ಕಾರಣ. ಈ ತೋಟಕ್ಕೋಸ್ಕರ, ಹೊಲಕ್ಕೋಸ್ಕರ, ಈ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟಿದಾನಂತ ನನ್ ತಮ್ಮ ನನಗ್ ಮಾತ್ರ ಗೊತ್ತೈತೆ, ನಿನಗೂ ಗೊತ್ತೈತೆ. ಆದ್ರೆ ನೀನ್ ನೆನಪು ಮಾಡ್ಕೊಳಲ್ವಲ್ಲ, ನಿಮ್ಗೆ ನೀಯತ್ತಿಲ್ಲ ಕಣ್ರಿ, ನೀಯತ್ತು. ನನ್ ತಮ್ಮ ಕಷ್ಟಪಟ್ಟಿರೋದ್ರ ಬಗ್ಗೆ ನಿಮ್ಗೊಂದು ಈಟು ನೀಯತ್ ಅನ್ನೋದೇ ಇಲ್ಲ ನಿಮ್ಗೆ. ಯಾರು ನೆನಪು ಮಾಡ್ಕೊಳಲ್ಲ ಹಳೆದೆಲ್ಲಾನು. ಹೋಗ್ತಾರಿಕೆ ಒಂದ್ಗಳಿಗೆ ಸಮಾಧಾನ ಮಾಡಿರ ಅಲ್ಲ ಇಬ್ರುನು. ಈ ಒಬ್ರಿಗೊಬ್ರು ಕೋಪ ಮಾಡ್ಕೊಂತಿದಾರಲ್ಲ ಇವ್ರಿಗೆ ಏನಾಯ್ತಂತ ಕಾಣೋಣ ಅತ್ಲಾಗಿ. ಇವ್ರು ಈಗಲೇ ಸಮಾಧಾನ ಆಗಲ್ಲ ಕಳ್ಳ. ಪಾಪಲೇ ಕುಮಾರಣ್ಣ, ನಾನು ಬಡ್ಕಂಡೆ ನಿನಗೆ. ಒಬ್ರ ಮೇಲೆ ಒಬ್ರು ಕೋಪ ಐತೆ ಕಳ್ಳ. ನಮ್ಮ ಅಣ್ಣಂಗೆ ಹೊಟ್ಟೆ ಉರಿದು ಹೋಗ್ತೈತೆ ಅತ್ಲಾಗಿ, ಇವರೆಲ್ಲ ಮೋಸ ಮಾಡ್ಬಿಟ್ರು ನನಗೆ ಅಂತ. ಇರ್ಲಿ ಅತ್ಲಾಗಿ, ಇನ್ನೇನು ಮಾಡಕ್ ಆಗಲ್ಲ. ಅಣಯ್ಯ ಅಣವ್ ಸುಮ್ಕಿರೋ, ಹೋಗ್ಲಿ ಅತ್ಲಾಗಿ. ಇವಾಗ ಚರ್ಚೆ ಮಾಡಿ ಏನು ಪ್ರಯೋಜನ ಇಲ್ಲ ಕಣ ಅಣಯ್ಯ, ನನ್ನ ಮಾತು ಕೇಳ, ಸುಮ್ಕಿರೋ. ಅಲ್ಲ ಕಣೆ, ಅಲ್ಲ ನಿನ್ ತಮ್ಮ ಮೋಸ ಮಾಡ್ದಲೇ ಇದ್ದಿದ್ರೆ ನಾನ್ ಯಾಕೆ ಸುಮ್ನೆ ಹೇಳೋಣ? ನನ್ಗೆ ತಿಕ್ಲೇನೆ ಸುಮ್ನೆ ಹೇಳೋದಕ್ಕೆ. ನಿನ್ ತಮ್ಮನೇ ಅಲ್ವೇನೆ ಕಳ್ತನ ಮಾಡಿರೋದು, ನನ್ನ ತೋಟದಲ್ಲೆಲ್ಲ ಎಲ್ಲ ಕಾಯೆಲ್ಲ ಎತ್ಕೊಂಡು ಹೋಗಿರೋದು, ಎಲ್ಲ ಮೋಸ ಮಾಡಿರೋದು, ಎಲ್ಲ ಐಟಮ್ಗಳೆಲ್ಲ ಮಾರ್ಕೊಂಡು ತಿಂದಿರೋದು. ಕೋಳಿ ಫಾರಮಲ್ಲಿ ದಿನ ಅಲ್ಲೂ ಮೊಟ್ಟೆ ಮಾರ್ಕೊಂಡು ತಿನ್ನೋದು, ಹಾಲೆಲ್ಲ ಮಾರ್ಕೊಂಡು ತಿನ್ನೋದು, ಮೊಟ್ಟೆ ಮಾರ್ಕೊಂಡು ತಿನ್ನೋದು, ಕೋಳಿಗಳೆಲ್ಲ ಮಾರ್ಕೊಂಡು ತಿನ್ನೋದು, ಹಿಂಗೆಲ್ಲ ಮಾಡಿಲ್ವೇನೆ? ಇಡೀ ಊರವ್ರಿಗೇನೆ ಗೊತ್ತು ನಿನ್ ತಮ್ಮ ಕಳ್ಳ ಅಂತ, ಕೆಲಸ ಮಾಡಿದಾನಂತ. ಅವ್ರ ಬಾವನ್ ತೋಟದಲ್ಲಿ ಎಲ್ಲ ಮಾರ್ಕೊಂಡು ತಿಂದಿರ ಅಂತ ಎಲ್ಲಾರ್ಗು ಊರಿಗೇನೆ ಗೊತ್ತೈತೆ. ನೀನ್ ಬೇರೆ ನನಗ್ ದಬಾಸ್ಬಿಟ್ರೆ ನಾನ್ ಸುಮ್ಕಾಗ್ಬಿಡ್ತೀನ? ಹೇಳು ನೀನೆ. ಅಯ್ಯ ಆಯ್ತು ಬಿಡು, ಸುಮ್ಕಿರಿ ಇವಾಗ. ಅತ್ಗೆ ನೀವು ಏನು ಮಾತಾಡ್ಬೇಡ್ರಿ, ಸುಮ್ಕಿರಿ. ಈಗಳಲ್ಲೇ ದಿಲೀಪ, ಏನು ಒಂದೇ ಒಂದ್ ಈಟನು ತುಟ್ಟಿಕ್ ಪಿಟ್ಟಿಕ್ ಅಂತ ಏನೋ ಮಾತಾಡಂಗಿಲ್ಲ. ನೀನು ಸುಮ್ಕಾಗ್ಬಿಡ್ಬೇಕು ಇವಾಗ. ನಾನು ಹೇಳ್ತಿದ್ದೀನಿ ತಾನೆ, ಬಾಯಿ ಮುಚ್ಕೊಂಡು ತೆಪ್ಪಗ್ ನಿನ್ಕೋಬೇಕು. ಅಣಯ್ಯ ನೀನ್ ಏನು ಮಾತಾಡ್ಬೇಡ, ನೀವು ಸುಮ್ನೆ ಇರ್ರಿ. ನಾವು ಹೋಗ್ಬಿಟ್ಟು ಕರ್ಕೊಂಬರ್ತೀವಿ, ಆ ಮಗಳಿಗೆ ಚಂದು ಕರ್ಕೊಂಬರ್ತೀವಿ. ನೀವು ಕರ್ಕೊಂಬಂದ್ರು ಅಷ್ಟೇನೆ, ಒಂದ್ ಈಟು ಬೇಜಾರು ಮಾಡ್ಸಂಗಿಲ್ಲ ಅವಳಿಗೆ, ಸರಿನಾ? ಖುಷಿಯಾಗಿದ್ದು ಆರಾಮಾಗಿ ಇದ್ದೋಗ್ಬೇಕು ಅವಳು ತವ್ರ ಮನೇಲಿ. ಅವಾಗ್ಲೇ ತವ್ರ ಮನೆಗೆ ಒಳ್ಳೇದಾಗೋದು. ಸರಿನಾ? ಮಗಳು ಮನೇಲಿ ಎಷ್ಟು ಖುಷಿಯಾಗಿ ಇರ್ತಾಳೋ ಅಷ್ಟೇ ತವ್ರ ಮನೆ ಅಷ್ಟೇ ಚೆನ್ನಾಗಿರುತ್ತೆ. ಬೇಜಾರಂತೂ ಯಾವುದೇ ಕಾರಣಕ್ಕೂ ಮಾಡ್ಸಕ್ ಹೋಗ್ಬೇಡ್ರಿ. ಪಾಪ ದಿಲೀಪ ಬಾರ, ಹೋಗ್ ಬರೋಣ, ಹೋಗ್ ಕರ್ಕೊಂಬರೋಣ ಕಣ ಬಾರ. ಕುಮಾರಣ್ಣ, ನಾನು ಚಂದು ಕರ್ಕೊಂಬರೋದ? ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಕಣ ಕುಮಾರಣ್ಣ. ನಮ್ಗೆ ಇಷ್ಟೊಂದೆಲ್ಲ ಮೋಸ ಮಾಡಿಸಿದ್ದಾರೆ, ಬೇಜಾರು ಮಾಡಿದ್ದಾರೆ. ನೀನ್ ಏನ್ ಪ್ರಯತ್ನ ಪಟ್ರು, ಯಾರು ಎಷ್ಟು ಹೇಳಿದ್ರು ನಾನು ಯಾವುದೇ ಕಾರಣಕ್ಕೂ ಕೂಡ ಬರಲ್ಲ ಅಣ್ಣಯ್ಯ. ನೀವು ಹೋಗಿ ಕರ್ಕೊಂಬರ್ರಿ ನೀವು. ಅಷ್ಟೇ, ನಾನಂತೂ ಬರಲ್ಲಪ್ಪ. ನನಗೆ ಬೇಜಾರಾಗಿ ಹೋಗ್ಬಿಟ್ಟೈತೆ. ಅಷ್ಟೊಂದೆಲ್ಲ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಗ್ಬಿಟ್ಟೈತೆ ಅವರಿಂದ.